ಮೂರು ಜನ ಪರ್ವತಾರೋಹಿಗಳು ಹಿಮಾಲಯದ ಪರ್ವತವನ್ನು ಮೇಲೇರ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಭಾಳ ತುದಿಗೆ ಹೋಗಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಹಿಮಪಾತ ಉಂಟಾಗುತ್ತೆ. ಮೇಲಕ್ಕೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಬಿರುಗಾಳಿ ಉಂಟಾಗಿ ಹಿಮಪಾತ ಉಂಟಾಗಿ ಅವ್ರ ಹಗ್ಗದ ತುದಿಯಲ್ಲಿ ಒಂದು ಕಬ್ಬಿಣದ ಒಂದು ಕೊಕ್ಕೆ ಇರುತ್ತೆ. ಅದನ್ನು ಹಿಮಗಡ್ಡೆಗೆ ಅದನ್ನು ಹೊಡೆದು ಅದನ್ನು ಜಗ್ತಾ ಮೇಲೆ ಹೋಗ್ತಾರೆ. ಇದ್ದಕ್ಕಿದ್ದ ಹಾಗೆಯೇ ಹಿಮಪಾತದಿಂದಾಗಿ ಅವರ ಕಾಲು ಜಾರಿಬಿಡುತ್ತೆ. ಮೂರೂ ವ್ಯಕ್ತಿಗಳು ಆ ಹಗ್ಗದ ಆಶ್ರಯದಲ್ಲಿ ತೂಗಾಡ್ತಾ ಇರ್ತಾರೆ, ನೇತಾಡ್ತಾ ಇರ್ತಾರೆ. ಬಹಳ ದೀರ್ಘವಾದ ಅನುಭವ ಉಳ್ಳಂಥ ಮೂರು ಜನ ಯಾರವರು ಅಂದರೆ, ಕೆಳಗಿದ್ದವನು ತಂದೆ, ಮಧ್ಯೆ ಇದ್ದವನು ಅಳಿಯ, ಮೇಲಿದ್ದವನು ಮಗಳು. ಮೇಲೆ ಮಗಳು, ಅಳಿಯ, ತಂದೆ. ಆ ತಂದೆ ತನ್ನ ಮಗಳು ಮತ್ತು ತನ್ನ ಅಳಿಯನಿಗೆ ಕೂಗಿ ಹೇಳ್ತಾನೆ, ನೋಡಪ್ಪ, ನಮ್ಮ ಮೂರು ಜನರನ್ನು ಈ ಹಗ್ಗ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತಿನಲ್ಲೇ ನಾವು ಮೂವರು ನೆಲಕ್ಕೆ ಬಿದ್ದುಬಿಡ್ತೀವಿ, ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ. ನನಗಂತೂ ವಯಸ್ಸಾಗಿದೆ, ನೀವು ಮಗಳು ಮತ್ತು ಅಳಿಯ ನೀವಿಬ್ಬರು ಸುಖವಾಗಿರ್ರಿ. ಅಳಿಯನೇ, ನಿನ್ನ ಕಾಲು ಬುಡದಲ್ಲಿರ್ತಕ್ಕಂಥ ಹಗ್ಗವನ್ನು ಕತ್ತರಿಸಿಬಿಡು, ನಾನು ಕೆಳಗೆ ಬಿದ್ದು ಸತ್ರು ಪರವಾಗಿಲ್ಲ, ನೀವು ಸುಖವಾಗಿರಿ ಅಂತ ಹೇಳ್ತಾನೆ. ಯಾರು? ತಂದೆ. ಯಾರಿಗೆ ಹೇಳ್ತಾನೆ? ಅಳಿನಿಗೆ ಹೇಳ್ತಾನೆ. ಆ ತಕ್ಷಣವೇ ಮೇಲಿದ್ದಂಥ ಮಗಳು ಗಂಡಿಗೆ ಹೇಳ್ತಾಳೆ, ಅಯ್ಯೋಯ್ಯೋ ಹಾಗೆ ಮಾಡಬೇಡ್ರಿ, ನಮ್ಮ ಅಪ್ಪನ ಸಾಯಿಸಬೇಡ್ರಿ. ಇದರಲ್ಲಿ ಯಾವ ಸರಿ? ಒಂದು ಬುದ್ಧಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಬುದ್ಧಿ ಏನೇ ಹೇಳುತ್ತೆ? ಮೂವರು ಸಾಯೋ ಬದಲು ಸತ್ರು ಪರವಾಗಿಲ್ಲ, ಇಬ್ಬರು ಬದುಕಬೇಕು ಅಂತ ಹೇಳುತ್ತೆ ಬುದ್ಧಿ. ಹೃದಯ ಏನು ಹೇಳುತ್ತೆ? ಮೂವರು ಸತ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಸಾಯಿಸಬಾರದು ಅಂತ ಮಗಳದು. ಇದರಲ್ಲಿ ಯಾವುದು ಸರಿ ಯಾವ ತಪ್ಪು ಅಂತ ಹೇಳೋದು ಭಾಳ ಕಷ್ಟ.